ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಭಾನುವಾರ ರಾತ್ರಿ ಸುರಿದಂಥ ಭಾರೀ ಗಾಳಿ ಮಳೆಗೆ ಚನ್ನಗಿರಿ ತಾಲೂಕು ವಿವಿಧ ಭಾಗಗಳು ಮತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಭಾಗಗಳು ಅಂದರೆ ಮೈದೋಳು, ಮಲ್ಲಾಪುರ, ಅರೆತೋಳು, ಕೈಮರ, ಹಾಗೆಯೇ ಮಲ್ಲಿಗೆನಹಳ್ಳಿ, ಹಾಗೆಯೇ ಮುಂತಾದ ಭಾಗಗಳಲ್ಲಿ ಅಡಿಕೆ ಮರಗಳು ಸಾಕಷ್ಟು ಧರೆಗೊಳ್ಳಿವೆ. ಈ ನಿಜಕ್ಕೂ ಯಾಕಪ್ಪ ಅಂದರೆ ರೈತರ ಒಂದು ಪ್ರಮುಖ ಬೆಳೆ ಅಂತಲೇ ಹೇಳ್ಬೋದು ಅಡಿಕೆ ಮರ. ಆ ಅಡಿಕೆಯನ್ನು ಬೆಳೆಯೋದ್ರಿಂದ ರೈತರು ಸಾಕಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಆದರೆ ಬಂದಂಥ ಭಾರೀ ಗಾಳಿ ಮಳೆಗೆ ಸಾಕಷ್ಟು ಮರಗಳು ನೆಲಕ್ಕೆ ಬಿದ್ದಿವೆ. ನೂರಾರು ಮರಗಳು, ಯಾಕಪ್ಪ ಅಂದ್ರೆ ಒಬ್ಬೊಬ್ಬರ ಎಕರೆ ಒಂದೊಂದು 10 ಎಕರೆ ತೋಟ ಇತ್ತು ಅಂತಂದರೆ ಆ ತೋಟಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕ್ಕೆ ಬಿದ್ದಿವೆ. ನಿಜಕ್ಕೂ ಭಾರಿ ಒಂದು ನೋವಿನ ಸಂಗತಿ. ಸಾಕಷ್ಟು ವರ್ಷಗಳಿಂದ ಮಗುವಿನಂತೆ ಸಾಕಿ ಬೆಳೆಸಿದಂತಹ ಮರಗಳು ಒಂದು ಗಾಳಿಗೆ ಈ ರೀತಿ ಬಿದ್ದಿರೋದ್ರಿಂದ ರೈತರ ಒಂದು ಬದುಕು ಸಂಕಷ್ಟಕ್ಕೆ ಬಂದಂತಾಗಿದೆ. ನಿಜಕ್ಕೂ ಎಂದೆಂದೂ ಕಂಡಿರದಂತಹ ಗಾಳಿ ಈ ಬಾರಿ ಬೀಸಿದ್ದು 20-30 ವರ್ಷಗಳು ಸಾಕಿದಂತಹ ಅಡಿಕೆ ಮರಗಳು ಸಹ ನೆಲಕ್ಕೊಳಿವೆ. ಈ ಸಾಕಷ್ಟು ಹಾನಿಗೊಂಡ ಪ್ರದೇಶಗಳಿಗೆ ಒಂದು ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದಂಥ ಶಾರದಾ ಪೂರ್ಯನಾಯ್ಕರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೆಯೇ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆದರೆ ಏನಪ್ಪ ಅಂತಂದರೆ ಇಷ್ಟೊಂದು ವರ್ಷಗಳು ಕಳೆದ್ರೂ ಇಂತಹ ಒಂದು ಗಾಳಿ ಬೀಸಿರಲಿಲ್ಲ. ಆದರೆ ಇಂತಹ ರಣಗಾಳಿ ಬೀಸಿರೋದ್ರಿಂದ ರೈತರ ಬದುಕು ಒಂದು ಸಂಕಷ್ಟಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬಿಸಿಲುಗಳನ್ನು ಬೀಳ್ತಿದ್ದು ಬಿಸಿಲುಗಳಿಂದ ಅಡಿಕೆ ಹರಳುಗಳು ಉದುರುತ್ತವೆ. ಆದರೆ ಈ ಗಾಳಿಗೂ ಸಹ ಮರ ಬಿದ್ದಿರೋದು ರೈತರಿಗೆ ಒಂದು ಆರ್ಥಿಕ ಸಂಕಷ್ಟಕ್ಕೆ ನೂಕದಂತೆ ಆಗಿದೆ. ವರದಿ ಸತೀಶ್ ಪವಾರ್.